ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಪರವಾಗಿದ್ದೀವಿ. ನಾವು ದಲಿತ ವರ್ಗದವರ ಅಭ್ಯುದಯಕ್ಕಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಹುಟ್ಟಿರ್ತಕ್ಕಂಥದ್ದೇ ದಲಿತರನ್ನ ಕಾಪಾಡೋಕ್ಕೋಸ್ಕರ ಅಂತಕ್ಕಂಥ ಒಂದು ಏನು ಭ್ರಮಾತ್ಮಕವಾದಂಥ ಇದನ್ನ ಸೃಷ್ಟಿ ಮಾಡೋದ ಮುಖಾಂತರ ಇಡೀ ದಲಿತ ಸಮುದಾಯದ ಮತಗಳನ್ನ ಪಡ್ಕೊಳ್ತಾ ಇದೆ. ಅದು ಎಲ್ಲ ದಲಿತ ಸಮುದಾಯ ಅಂತಂದ್ರೆ ಒಂದು ಒಲೆಯರು, ಮಾದಿಗರು, ಬೋವಿಗಳು, ಲಂಬಾಣಿಗಳು, ಪರ್ಮ, ಕೊರ್ಚ ಎಲ್ಲಾ ಜಾತಿಯ 101 ಜಾತಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳು ಆದಿವಾಸಿ ಜನಗಳ ಮತವನ್ನು ಸಹ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದೆ. ಸೊ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಭ್ಯುದಯಕ್ಕೋಸ್ಕರ ಸಂವಿಧಾನಾತ್ಮಕವಾಗಿ ಒಂದು ಆರ್ಥಿಕ ವಲಯದಲ್ಲಿ, ಶೈಕ್ಷಣಿಕ ವಲಯದಲ್ಲಿ, ಸಾಮಾಜಿಕ ವಲಯದಲ್ಲಿ ಮತ್ತು ಬೇರೆ ಬೇರೆ ವಲಯಗಳಲ್ಲಿ ಮೀಸಲಿಟ್ಟಿರ್ತಕ್ಕಂಥ ಒಂದು SCP TSP ಏನು ಸ್ಪೆಷಲ್ ಕಾಂಪೊನೆಂಟ್ ವಿಶೇಷ ಘಟಕ ಯೋಜನೆಗಳು ಮತ್ತು ಉಪಯೋಜನೆಗಳು ಅದರ ಮುಖಾಂತರ ಇಡೀ ದಲಿತ ವರ್ಗದವರನ್ನ ಮತ್ತು ಶೋಷಿತ ಸಮಾಜಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಬಳಸಬೇಕಾಗಿರ್ತಕ್ಕಂಥ ಫಂಡ್ಸ್ ಅನ್ನ ಅವರು ಕಾಂಗ್ರೆಸ್ ಸರ್ಕಾರದವರು ಇತ್ತೀಚೆಗೆ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ, ತಮ್ಮ ರಾಜಕೀಯ ಪ್ರೇರಿತ ಇದಕ್ಕೋಸ್ಕರ ಒಂದು ಗೃಹಲಕ್ಷ್ಮಿ ಯೋಜನೆಗೆ, ಶಕ್ತಿ ಯೋಜನೆಗೆ, ಅನ್ನಭಾಗ್ಯ ಯೋಜನೆಗೆ ಮತ್ತು ಗೃಹ ಜ್ಯೋತಿ ಯೋಜನೆಗೆ, ಯುವ ನಿಧಿ ಯೋಜನೆಗಳಿಗೆ, ಇಂಥ ಯೋಜನೆಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಭ್ಯುದಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ದುರ್ಬಳಕೆ ಮಾಡಿಕೊಂಡು ಅವರ ರಾಜಕೀಯ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸ್ಕೊಳ್ತಾ ಇರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ವರ್ಗಗಳ ಮೇಲೆ ನಡೆಸ್ತಕ್ಕಂಥ ಒಂದು ದೌರ್ಜನ್ಯ ಆಗಿದೆ, ಸರ್ಕಾರಿ ದೌರ್ಜನ್ಯ ಆಗಿದೆ. ಇದು ಈ ಏನು ಅವ್ರ ಗ್ಯಾರಂಟಿಗಳನ್ನ ಕೊಟ್ಟು ಈ ಎಚ್ ಸಿ ಮಹದೇವಪ್ಪ ಅವರು, ಸಿದ್ದರಾಮಯ್ಯನವರು ಹೇಳಿದ್ರು, ನನಗೂ ಫ್ರೀ, ನನ್ನ ಹೆಂಡ್ರಿಗೂ ಫ್ರೀ, ನಿನಗೂ ಫ್ರೀ, ನಿನ್ನ ಹೆಂಡ್ರಿಗೂ ಫ್ರೀ, ಕಾಕಾ ಇವನ್ಗೂ ಸಾಬ್ರಿಗೂ ಫ್ರೀ, ಅವನ ಹೆಂಡ್ರಿಗೂ ಫ್ರೀ ಅಂತ ಹೇಳಿದ್ರು. ಆದ್ರೆ ಇವತ್ತು ಇವರೆಲ್ಲ ಏನ್ ಮಾಡಿದ್ದಾರೆ, ಸರ್ಕಾರದವ್ರು ಏನ್ ಮಾಡಿದ್ದಾರೆ, ಕ್ಯಾಬಿನೆಟ್ ಅಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಏನ್ ಮಾಡಿದ್ದಾರೆ, SCP TS ಬಲ್ಲಿ ಇರ್ತಕ್ಕಂಥ ಹಣನ ಅವ್ರೆಂಗೋ ದೋಚಿದ್ದಾರೆ. ಆದ್ರೆ ಊರಲ್ಲಿ ಇರ್ತಕ್ಕಂಥ ದಲಿತ ವರ್ಗದವ್ರು ಇದಾರಲ್ಲ ಅವ್ರಿಗೂ ಫ್ರೀ, ಅವ್ರ ಹೆಂಡತಿಗೂ ಫ್ರೀ. ಆ ಯೋಜನೆಗಳನ್ನ ಎಲ್ಲಿ ಮಾಡಿದ್ದಾರೆ? ಆ ಯೋಜನೆಗಳನ್ನ ಯಾವ್ದನ್ನು ಕೂಡ ಮಾಡಿಲ್ಲ ಅವರು. ತನ್ನ ಭಾಗ್ಯ ಇರ್ತಕ್ಕಂಥದ್ದನ್ನ ದಲಿತರಿಗೆ ಒಬ್ಬರಿಗೆ ಕೊಡ್ತಾ ಇಲ್ಲ, ಎಲ್ಲಾ ಜಾತಿಯವ್ರಿಗೂ ಕೊಡ್ತಾ ಇದ್ದಾರೆ. ಇವತ್ತು ಗೃಹ ಜ್ಯೋತಿ ಯೋಜನೆ ಏನಿದೆ ಅದನ್ನ ಎಲ್ಲಾ ಜಾತಿಯವ್ರಿಗೂ ಕೊಡ್ತಾ ಇದ್ದಾರೆ. ಮತ್ತೆ ಏನು ಗೃಹಲಕ್ಷ್ಮಿ ಯೋಜನೆ ಇದೆ ಎಲ್ಲಾ ಜಾತಿಯವ್ರಿಗೂ ಕೊಡ್ತಾ ಇದ್ದಾರೆ. ಎಲ್ಲಾ ಜಾತಿಯವ್ರಿಗೂ ಫೆಸಿಲಿಟಿ ಕೊಡಕ್ಕೋಸ್ಕರ ಪರಿಶಿಷ್ಟ ಜಾತಿ ವರ್ಗದಲ್ಲಿ ಮೀಸಲಿಟ್ಟಿರ್ತಕ್ಕಂಥ ಈ ಒಂದು ನಿಧಿಗೆ ಕೈ ಹಾಕಿ ಕಣ್ಣಾಗ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ? ಆಮೇಲೆ ಸರ್ಕಾರದವ್ರು ಹೇಳಿದ್ದೇನು, ಇಲ್ಲ ನಾನೇ ಇದನ್ನೆಲ್ಲ ದಲಿತರ ಹಣವನ್ನ ಸೇವ್ ಮಾಡೋಕ್ಕೋಸ್ಕರ, ಸೇಫ್ಟಿ ಮಾಡೋಕ್ಕೋಸ್ಕರ ದಲಿತರ ಹಣವನ್ನ ಬೇರೆ ಅನ್ಯ ಯೋಜನೆಗಳಿಗೆ ಬಳಸ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು 7D ಅಂತಕ್ಕಂಥ ಒಂದು ಹೊಸ ಕಾಲಮ್ ಅನ್ನ ಅದಕ್ಕೆ ಸೇರ್ಪಡೆ ಮಾಡಿದ್ದೀನಿ. ಈ 7D ಮಾಡಿರೋದ್ರಿಂದ ಯಾರನ್ನು ಕೂಡ ಅದರಲ್ಲಿ ನೀವು ₹1 ಕದಿಯಕ್ಕಾಗಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಹೇಳಿದ್ದು. ಆದ್ರೆ ಸರ್ಕಾರ ರಚನೆ ಇದು ಮಾಡತಕ್ಕಂಥ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ 7D ಯೋಜನೆ ಕಾಲಮನ್ನ ಜೊತೆಗೆ 7C ಸೇರ್ಸಿದ್ರು. ಈ 7C ಇದೆಯಲ್ಲ ಇದೇನ್ ಮಾಡ್ತಾ ಇದೆ ಅಂತಂದ್ರೆ ಇದು ಈ ಪರಿಶಿಷ್ಟ ಜಾತಿಯವರ ನಿಧಿ ಇದೆಯಲ್ಲ, ನಿಧಿನ ಕದಿಯೋದಕ್ಕೋಸ್ಕರ ತಂದಿರ್ತಕ್ಕಂಥ ಕಾನೂನು ಇದು 7C ಅಂತಕ್ಕಂಥದ್ದು. ಸೊ ಹಾಗಾಗಿ ಈ ಯೋಜನೆಗಳ ಮುಖಾಂತರ SC STಗಳ ಬಾಯಿಗೆ ಮಣ್ಣು ಸುರಿತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಇದರ ಇಬ್ಬಗೆಯ ನೀತಿಯನ್ನ ಸಿದ್ದರಾಮಯ್ಯ ಮತ್ತು ಅವರ ಸಂಪುಟ ಅದನ್ನ ಕೈ ಬಿಡಬೇಕು ಕೂಡಲೇ. ಮತ್ತೆ ಈ ಹೊಸದಾಗಿ ಏನ್ ಬಜೆಟ್ ಮಂಡನೆ ಮಾಡ್ತಾ ಇದಾರೆ 2025-26 ಆದ್ಮೇಲೆ 26-27ಕ್ಕೆ ಏನು ಮುಂದಿನ ಬಜೆಟ್ ನಲ್ಲಿ ನೀವು ಮೀಸಲಿಡ್ತಕ್ಕಂಥ ಹಣವನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಭ್ಯುದಯಕ್ಕೋಸ್ಕರನೇ, ಅವರ ಏಳಿಗೆಗೋಸ್ಕರನೇ, ಅವರ ಶೈಕ್ಷಣಿಕ ಪ್ರಗತಿಗೋಸ್ಕರನೇ, ಅವರ ಊರು ಕೇರಿಗಳ ಅಭಿವೃದ್ಧಿಗೋಸ್ಕರನೇ ಮತ್ತು ಉನ್ನತ ವ್ಯಾಸಂಗಕ್ಕೋಸ್ಕರನೇ, ಸ್ಕಾಲರ್ಶಿಪ್ಗೋಸ್ಕರನೇ ಈ ಎಲ್ಲಾ ಹಣ ಬಳಕೆ ಆಗ್ಬೇಕು. ಮತ್ತು ಈಗ ನಾವು ಒತ್ತಾಯ ಮಾಡ್ತಕ್ಕಂಥದ್ದು ಏನು ಅಂತಂದ್ರೆ 2024, 25, 26 2 ವರ್ಷಗಳಲ್ಲಿ ಈ ಸರ್ಕಾರ ವಾಪಸ್ ಕಳಿಸಿರ್ತಕ್ಕಂಥ ಹಣ ಇದೆಯಲ್ಲ, ಮೊದಲು ಅದನ್ನ ಫುಲ್ಫಿಲ್ ಮಾಡಬೇಕು. ಮೊದಲು ಅದನ್ನ ವಾಪಸ್ ಕೊಡಬೇಕು. ಈ ಸಮುದಾಯದ ಅಭಿವೃದ್ಧಿಗೆ ಅದನ್ನ ವಾಪಸ್ ಕಟ್ಟಬೇಕು ಫಸ್ಟ್ ಸರ್ಕಾರ. ನೀವು ವಾಪಸ್ ಕಳಿಸಿದ್ದನ್ನ ಅದಕ್ಕೆ ಜಮಾ ಮಾಡ್ಕೊಳ್ಳೋದು, ಇನ್ನೊಂದು ಲೆಕ್ಕ ಸೇರಿಸಿಕೆ ನೀವು ಕ್ಲೋಸ್ ಮಾಡ್ಕೊಳ್ತಕ್ಕಂಥದ್ದಲ್ಲ. ಈ ರೀತಿ ಅವ್ರಿಗೆ ಖರ್ಚು ಮಾಡದೇ ಇರ್ತಕ್ಕಂಥ ಹಣ, ಅವ್ರಿಗೆ ಏನ್ ಖರ್ಚು ಮಾಡ್ಬೇಕಾಗಿರ್ತಕ್ಕಂಥ ಹಣವನ್ನ ನೀನ್ ಖರ್ಚು ಮಾಡ್ದೇನೆ ಉಳಿಸ್ತಕ್ಕಂಥದ್ದು ದಲಿತರ ಮೇಲೆ ಸಿಗ್ತಕ್ಕಂಥ ದ್ರೋಹ, ಅದು ದೌರ್ಜನ್ಯ ಅದು. ಆದ್ರೂ ನೀವು ಅದನ್ನ ವಾಪಸ್ ಕಳ್ಸಿದಿರ ಅಂತಂದ್ರೆ ಅದು ಯಾವ ಅಕೌಂಟ್ ಅಲ್ಲಿ ಇದೆಯೋ ಅಲ್ಲಿಂದ ತೆಗೆದು ಅವರ ಅಭಿವೃದ್ಧಿಗೆ ವಾಪಸ್ ಹಾಕ್ಬೇಕು, ಅದನ್ನ ಖಜಾನೆಗೆ ಇರಿಸಾಲ್ ಮಾಡ್ಬೇಕು ಅಂತೇಳಿ ನಾವು ಈ ಮುಖಾಂತರ ಒಂದು ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡ್ತೀವಿ.
ಅದಾದ ನಂತರ 2026-27ರ ಬಜೆಟ್ ನಲ್ಲಿ ನೀವು ಮಂಡನೆ ಮಾಡ್ತಕ್ಕಂಥ ಕಾಯ್ದಿರಿಸ್ತಕ್ಕಂಥ ಹಣ ಏನಿದೆಯೋ ಆ ಕಾಯ್ದಿರಿಸ್ತಕ್ಕಂಥ ಹಣವನ್ನ ಯಾವುದೇ ಕಾರಣದಿಂದ ₹1 ಕೂಡ SC/STಗಳ ಹಣವನ್ನ ಅನ್ಯ ಯೋಜನೆಗಳಿಗೆ ಬಳಸ್ಕೊಳ್ದೇ ಇರೋ ರೀತಿಯಲ್ಲಿ ನೀವು ಇದು ಮಾಡಬೇಕು ಅಂತೇಳಿ, ಅದನ್ನ ಆರೋಗ್ಯ ಖರ್ಚು ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರ ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ. ಆಮೇಲೆ ಈವರೆಗೂ ಆಗಿರ್ತಕ್ಕಂಥ ಉಳಿದಿರ್ತಕ್ಕಂಥ ಎಲ್ಲ ಸರ್ಕಾರದ ಅಂಕಿಅಂಶಗಳನ್ನ ನಾವು ನಿಮಗೆ ಕೊಟ್ಟಿರ್ತಕ್ಕಂಥ ಪ್ರೆಸ್ ನೋಟ್ನಲ್ಲಿದೆ. ದಯಮಾಡಿ ಅದನ್ನು ನೋಡಿಕೊಂಡು ಎಷ್ಟು ಸಾವಿರ ಕೋಟಿಯನ್ನ ಸರ್ಕಾರ ದುರ್ಬಳಕೆ ಮಾಡಿದೆ, ಆ ನಿಧಿನ ಕದಿದಕ್ಕೋಸ್ಕರ ಯಾವ್ಯಾವ ಸೆಕ್ಷನ್ಗಳನ್ನ ಸರ್ಕಾರ ಅಳವಡಿಸ್ಕೊಂಡಿದೆ, ಆ ಮುಂದಿನ ಇದನ್ನ ಏನೇನು ಮಾಡ್ತಿದ್ದಾರೆ ಎಲ್ಲ ವಿಚಾರವನ್ನು ಕೂಡ ಈ ಪ್ರೆಸ್ ನೋಟ್ನಲ್ಲಿ ನಾವು ಸರ್ಕಾರದ ಅಂಕಿಅಂಶಗಳನ್ನ ಇದೆಲ್ಲ ನೋಟ್ ಮಾಡಿಕೊಟ್ಟಿದ್ದೀವಿ. ದಯಮಾಡಿ ಇದನ್ನೆಲ್ಲ ನೋಡಿ ವರದಿ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀವಿ.